ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೇಣು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನನ್ನ ರಿಸಲ್ಟ್ ಡೇ. ಆ್ಯಂಡ್ ನನ್ನ ರಿಸಲ್ಟ್ ಏನಾಗುತ್ತೆ, ಮನೆಯವರೆಲ್ಲ ಹೇಗೆ ಅದನ್ನು ತಗೋತಾರೆ, ಆ್ಯಂಡ್ ರಿಸಲ್ಟ್ ಏನು ಬರುತ್ತೆ ಅನ್ನೋದು ಕೂಡ ನನಗೂ ಕ್ಯೂರಿಯಾಸಿಟಿ ಇದೆ. 11 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತೇಳಿ ನಮ್ಮ ಸರ್ ಮೆಸೇಜ್ ಹಾಕಿದ್ದಾರೆ. ಆ್ಯಂಡ್ ನೋಡೋಣ ನನ್ನ ರಿಸಲ್ಟ್ ಏನು ಬರುತ್ತೆ ಅಂತ ಹೇಳಿ ನಿಮಗೂ ಕೂಡ ನಾನು ತೋರಿಸ್ತೀನಿ. ಅದನ್ನು ನಮ್ಮ ಮನೆಯವರು ಅದನ್ನು ಹೇಗೆ ತಗೋತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಆ್ಯಂಡ್ ವೆಯ್ಟ್ ಮಾಡೋಣ. ಏನ್ ಹೇಳ್ತೀರಾ ಮಮ್ಮಿ? ಇವತ್ತು ನನ್ನ ರಿಸಲ್ಟ್ ಇದೆ. ಇವತ್ತಾ? 11 ಗಂಟೆಗೆ ಪಾಸ್ ಆಗ್ಬೇಕು ನೀನು. ಆಗಿಲ್ಲ ಅಂತಂದ್ರೆ ಮನೆ ಬಿಟ್ಟು ಹೊರಗೆ ಆಗಿಲ್ಲ ಅಂದ್ರೆ ಮದುವೆ ಮಾಡಿ ಕಳಿಸ್ತೀನಿ. ಎಂತ ಮದುವೆ? ಅದಂತೂ ನಿಜ. ಯಾರ ಜೊತೆ? ಹುಡುಗ ನೋಡ್ಬಿಟ್ಟಿದ್ಯಾ ಆಲ್ರೆಡಿ? ನೋಡೋದು, ಮದುವೆ ಮಾಡಿಸೋದು. ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗದೆ ಅಂದ್ರೆ, ಪಾಸ್ ಆದೆ ಅಂದ್ರೆ ಇನ್ನು ಮುಂದಕ್ಕೆ ಓದಕ್ ಬಿಡ್ತದೆ. ಇಲ್ವಾ, ಮದುವೆ ಮಾಡಿ ನೀವು ಅಷ್ಟೇ ಮಾಡ್ರಿ. ಸುಮ್ಮನೆ ಸೋಗಿ ಕಳ್ಸಕ್ ಹೋಗ್ಬೇಡ್ರಿ. ಚೆನ್ನಾಗಿ ಪಾಸ್ ಆಗಿ ಚೆನ್ನಾಗಿ ಓದ್ಕೊಂತ ಬಂದ್ರೆ ಕಳಿಸ್ತಾ ಇರ್ರಿ. ಮದುವೆ ಸುದ್ದಿ ಎತ್ಬೇಡ್ರಿ. ಅವ್ರು ಪಾಸ್ ಆಗ್ಲಿಲ್ವಾ, ಸುಮ್ಮನೆ ಮದುವೆ ಮಾಡಿ ಕಳಿಸ್ಬಿಡ್ರಿ. ಇಂಥ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ರೆ ಹೆಂಗೆ? ಇಷ್ಟೇ ಹೇಳೋದು ನಾವು. ಎಲ್ಲರೂ ತಾಯಂದ್ರು ಇದನ್ನೇ ಕೇಳ್ಬೇಕು. ಇಟ್ಸ್ ನಾಟ್ ಫೇರ್. ಕಟ್ಟಿ ಬರ್ಸೋದು ಗಿರ್ಸೋದು ಮಾಡೋದು ಚೆನ್ನಾಗಿ. ಇಟ್ಸ್ ನಾಟ್ ಫೇರ್ ಹೇಳಿದ್ರೆ ಅವ್ರಿಗೂ ಭಯ ಇರ್ತೈತೆ. ನಾವು ಚೆನ್ನಾಗಿ ಓದ್ಬೇಕು ಅನ್ನೋದು ಅವ್ರಿಗೂ ತಲೆಗೆ ಹೋಗುತ್ತೆ. ಮದುವೆ ಮಾಡ್ಬಿಡ್ತಾರೆ ನಾವು ಚೆನ್ನಾಗಿ ಓದ್ಬೇಕು ಅನ್ನೋದು. ಮುಂಚೆನೆ ಹೇಳ್ಬಿಡ್ರಿ, ಪಾಸ್ ಫೇಲ್ ಆದೆ ಮದುವೆ, ಚೆನ್ನಾಗಿ ಓದ್ಕೊಂಡು ಹೋದೆ ಮುಂದಕ್ಕೆ ಓದ್ತೀಯ ಅನ್ರಿ. ಇಟ್ಸ್ ನಾಟ್ ಫೇರ್ ಗೈಸ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. रजिस्टर नंबर सबर करो, बोला धक्का बुक्की नहीं करने का, आराम से लेने का. हाँ, अभी मजा आएगा ना. ಫೈನಲಿ ಪಾಸ್ ಆಗಿದ್ದೀನಿ. ಇವಾಗ ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋಣ ಬನ್ನಿ. ನೋಡ್ರಿ, ಪಾಸ್ ಆಗಿರೋ ಖುಷಿಗೆ ಸೆಲೆಬ್ರೇಷನ್ ಮಾಡಕ್ಕಂತ ಹೊರಡ್ಬಿಟ್ಟಿದ್ದಾರೆ. ವಿಶ್ ಮಾಡ್ರಿ. ಕಂಗ್ರಾಚುಲೇಷನ್ ಅಂಕಲ್. ನಮ್ಮ ಬಗ್ಗೆ ಅಂತ ತುಂಬ ಭಯ ಆಯಿತು. ಫೈನಲಿ ಪಾಸ್ ಆಗಿದ್ದೆ. ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಇನ್ನೂ ಖುಷಿ ಆಗ್ತಿದೆ. ನನ್ನ ತಮ್ಮ ಸ್ವಾಮಿ ಬರೋದು ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಮಮ್ಮಿ ಶಾಪಿಗೆ ಹೊರಡ್ತು. ಹಾಗಾಗಿ ಕರ್ಕೊಂಡು ಬಂದೆ. ಆ್ಯಂಡ್ ಇವಾಗ ಅವ್ರ ಪೂಜೆ ಏನೋ ಮಾಡ್ತಾರೆ. ಹಾಯ್. ನನ್ನ ವ್ಲಾಗ್ನ ಪೂರ್ತಿಯಾಗಿ ನೋಡ್ಬೇಕು ನೀವು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಪಾಸ್ ಆಗಿರೋದಕ್ಕೆ ಸ್ವೀಟ್ ಕೊಟ್ಟಿದ್ಯಾ? ಕಂಗ್ರಾಟ್ಸ್. ಮತ್ತೆ ಬೆಸ್ಟ್ ಆಫ್ ಲಕ್. ಇನ್ನೂ 2 ವರ್ಷ ಇದೆಯಲ್ಲ, ಅದಕ್ಕೆ. ಥ್ಯಾಂಕ್ ಯು. ಈಗ ಐಟಮ್ ಎಲ್ಲ ರೀಸ್ಟಾಕ್ ಆಗಿದೆ. ಮೆನ್ಸ್ ವೇರ್ ಅಲ್ಲ, ಆಫರ್ ಏನು ಕೊಡ್ತೀರಾ? ಎಲ್ಲ ಆಫರೇ ಅಂತೆ ನೋಡಿ. ಶರ್ಟಿಂದು ಮುಂದೆ ಬಣ್ಣ ಅಮ್ಮಂಗೋಸ್ಕರ ಈಗ ಅಡುಗೆ ಮಾಡಬೇಕು. ಅವರು ನಾಳೆ ಏಕಾದಶಿ ಇರೋದ್ರಿಂದ ಇವತ್ತು 5 ಗಂಟೆಗೆ ಲಾಸ್ಟ್ ಅವ್ರು ಊಟ ಮಾಡೋದು. ಮತ್ತು ನಾಡಿದ್ದು ಬೆಳಗ್ಗೆನೇ ಅವ್ರು ಊಟ ಮಾಡೋದು. ಹಾಗಾಗಿ ಇವತ್ತು ನಾನು ಕೂಡ ಡ್ಯೂಟಿಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದೀನಿ. ಈಗ ಅವ್ರಿಗೆ ಅಡುಗೆ ಮಾಡಿಕೊಡ್ಬೇಕು. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಈಗ ಹಿಟ್ಟು ಕಲಸಿದ್ದಾಯಿತು. ನೆಕ್ಸ್ಟ್ ಪಲ್ಯಕ್ಕೆ ಏನಾದರೂ ಮಾಡಬೇಕು.
ಸೊ ಈಗ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗೆ ಮಾಡ್ತೀನಿ ಅಂತ ಹೇಳಿ. ಈಗ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಗೆ ಎಲ್ಲ ಥರ ಸ್ಪೈಸಸ್ ಹಾಕಿ ಆ್ಯಂಡ್ ಈ ಕಾಳನ್ನ ಹಾಕಿ ಈಗ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕಿದರೆ ಎಣ್ಗಾಯಿ ರೆಡಿ ಆಗೋಯ್ತು. ಹಾಗೆ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡಿರೋ ಬದನೆಕಾಯಿ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿನೇ ಇರಲಿ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಮಗೆ ಗಟ್ಟಿನೇ ಇಷ್ಟ, ಹಾಗಾಗಿ ನಾನು ನೀರೇನು ಮಿಕ್ಸ್ ಮಾಡಲ್ಲ. ಒಂದು 10-15 ನಿಮಿಷ ಇದನ್ನು ಚೆಂದ ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ರೆಡಿ ಆಗೋಯ್ತು. ಮಾಡಿಯ ಸೂಪರ್ ಆಗೈತೆ. ನನ್ನ ಜೀವನದಲ್ಲೂ ಕೂಡ ಒಂದು ಒಳ್ಳೆಯ ಅಭ್ಯಾಸನ ರೂಢಿ ಮಾಡ್ಕೋಬೇಕು ಅಂತೇಳಿ ಡೈಲಿ ಸಂಜೆ ದೇವರಿಗೆ ಪೂಜೆ ಮಾಡಿ ಭಗವದ್ಗೀತೆನ ಓದ್ತಾ ಇದ್ದೀನಿ. ಮನಸ್ಸಿಗೆ ಎಷ್ಟೋ ಒಂಥರ ನೆಮ್ಮದಿ ಸಿಗುತ್ತೆ ಈ ಭಗವದ್ಗೀತೆ ಓದೋದ್ರಿಂದ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ.